ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ 3 ಫೈಂಡ್ ವಿ ಅಂಡ್ ಐ ಅಂದ್ರೆ ವೋಲ್ಟೇಜ್ ಅಂಡ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಆಫ್ ಫಿಗರ್ 3.11. ಇದು ಪ್ರಾಕ್ಟೀಸ್ ಪ್ರಾಬ್ಲಮ್ 3.3 ಆಗಿರುತ್ತೆ. ಇದನ್ನ ಸಾಲ್ವ್ ಮಾಡೋಣ. ಇಲ್ಲಿ ವಿ ಅಂದ್ರೆ ಇವರು ವೋಲ್ಟೇಜ್ ಅಕ್ರಾಸ್ ದ 3 ಓಮ್ ರೆಸಿಸ್ಟರ್ ನ ಕಂಡುಹಿಡಿಯಬೇಕು. ಐ ಅಂದ್ರೆ ಕರೆಂಟ್ ಥ್ರೂ ದ 2 ಓಮ್ ರೆಸಿಸ್ಟರ್. ಸರಿನಾ? ಇವಾಗ ನಾವು ಇದನ್ನ ಕಂಡುಹಿಡಿಯಬೇಕು. ಓಕೆನಾ? ರೈಟ್. ಇವಾಗ ಗೈಸ್ ನಾವು ಇದನ್ನ ಎ ಅಂತ ಕನ್ಸಿಡರ್ ಮಾಡೋಣ. ಸರಿನಾ? ಈ ಒಂದು ನೋಡ್ನ ಎ ಅಂತ ಕನ್ಸಿಡರ್ ಮಾಡೋಣ. ಮತ್ತೆ ಇಲ್ಲಿದೆಯಲ್ಲ ಗುರು, ಈ ನೋಡ್ನ ಬಿ ಅಂತ ಕನ್ಸಿಡರ್ ಮಾಡೋಣ ಗೈಸ್. ಸರಿನಾ? ಓಕೆನಾ? ಇವಾಗ ಕರೆಂಟ್ ಹಿಂಗೆ ಪಾಸ್ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಹಿಂಗ್ ಪಾಸ್ ಆಗತ್ತೆ, ಇಲ್ಲಿ ಹಿಂಗ್ ಬರುತ್ತೆ, ಇಲ್ಲಿ ಹಿಂಗೆ ಮೆನ್ಷನ್ ಮಾಡಿದರೆ ಇಲ್ಲೂ ಸಹ ಈ ಕಡೆಯಿಂದ ಪಾಸ್ ಆಗತ್ತೆ ಅಂತ ಅನ್ಕೊಳ್ಳೋಣ. ಇವಾಗ ಏನಪ್ಪಾ ಅಂದ್ರೆ ಲೆಕ್ಕದಲ್ಲಿ ಈಗ ನಾವು ಇದು ಸೂಪರ್ ನೋಡ್ ಅಪ್ಲೈ ಮಾಡ್ತೀವಿ. ಸರಿನಾ? ಸೂಪರ್ ನೋಡ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಗೈಸ್ ಇವಾಗ ನೋಡಿ, ಯಾವುದೇ ವೋಲ್ಟೇಜ್ ಸೋರ್ಸ್ ಸಹ ಗ್ರೌಂಡಿಗೆ ಕನೆಕ್ಟ್ ಆಗಿಲ್ಲ ಇದ್ರದ್ದು. ಅದರಿಂದ ಇದನ್ನ ನಾವು ಸೂಪರ್ ನೋಡ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಇದು ಗೈಸ್ ಇದು ಗ್ರೌಂಡ್ ಆಗಿದೆ ಆಯ್ತಾ. ಇಲ್ಲಿ ಅದನ್ನು ಸಹ ಮಾಡೋಣ. ಇದು ಗ್ರೌಂಡ್. ಓಕೆನಾ? ವಿ ಇಸ್ ಈಕ್ವಲ್ ಟು 0 ವೋಲ್ಟ್. ಓಕೆನಾ? ಗೈಸ್ ಇವಾಗ ಇಲ್ಲಿ ಸೂಪರ್ ನೋಡ್ ಅಪ್ಲೈ ಮಾಡಿದಾಗ ಸರ್ಕ್ಯೂಟ್ ಯಾವ ರೀತಿ ಕಾಣುತ್ತೆ ಅಂತ ಇಲ್ಲಿ ಪಕ್ಕದಲ್ಲೇ ಬರೀತೀನಿ. ಪ್ಲಸ್ ಮೈನಸ್ ಇದು ಬಂದು 14 ವೋಲ್ಟ್, ಇದು ಬಂದು 4 ಓಮ್. ಸರಿನಾ? ನೆಕ್ಸ್ಟ್ ಇದು ಇಲ್ಲಿಗೆ ಕನೆಕ್ಟೆಡ್. ಇದು ಬಂದು ಪ್ಲಸ್ ಮೈನಸ್ ವಿ, ಇದು ಬಂದು 3 ಓಮ್. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇದು ಎ ಅಲ್ವಾ ಗೈಸ್. ಓಕೆನಾ? ಇದು ಇಲ್ಲೇ ಏನಾಗತ್ತಪ್ಪ ಅಂದ್ರೆ ಇದು ಸಿಂಪಲ್ ಆಗಿ ಹಿಂಗೆ ಆಗತ್ತೆ, ಈ ರೀತಿ ಆಗತ್ತೆ ಅಷ್ಟೇ. ಸರಿನಾ? 6 ವೋಲ್ಟ್ ನ ಕನ್ಸಿಡರ್ ಮಾಡ್ಕೊಳಲ್ಲ ಅಷ್ಟೇ ನಾವು. ಇದು ಬಂದು ಬಿ. ಓಕೆನಾ? ನೆಕ್ಸ್ಟ್ ಇದನ್ನ ಹಿಂಗೆ ಕೆಳಗಡೆ ಎಳ್ಕೊ ಬಂದಿ ಅಲ್ಲೊಂದು ರೆಸಿಸ್ಟರ್ ನ ಹಾಕಿ ಅದು ಬಂದು 2 ಓಮ್ ಇರತ್ತೆ. ಇಲ್ಲಿ ಕೆಳಗಡೆ ಗ್ರೌಂಡ್ ಸಹ ಮಾಡಿದೀವಿ. ವಿ ಇಸ್ ಈಕ್ವಲ್ ಟು 0. ಇದು 2 ಓಮ್, ಇದು ಬಂದು 6 ಓಮ್ ಸಹ ಹಂಗೆ ಬರೆಯೋದು ಗೈಸ್. ಓಕೆನಾ? ಇದು ಬಂದು 6 ಓಮ್. ಓಕೆನಾ ಗೈಸ್? ಇವಾಗ ನಿಮ್ಗೆ ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಆಯ್ತು. ಇವಾಗ ಇದನ್ನು ಸಹ ಬರೆದ್ಬಿಡೋಣ. ಇದು ಈ ಕಡೆ ಕರೆಂಟ್ ಇಲ್ಲಿ ಕೆಳಗಡೆ ಬರೀತೀನಿ. ಇದು ಸಹ ಇಲ್ಲೇ ಐ ಇದೆ, ಇದು ಐ ಸಹ ಮೆನ್ಷನ್ ಮಾಡೋಣ. ಐ ಇಲ್ಲಿ ಸಹ ಕರೆಂಟ್ ಹಿಂಗ್ ಬರೀತೀನಿ ಗೈಸ್. ಇವಾಗ ಇಲ್ಲಿ ನೋಡಿ, ಇಲ್ಲಿ ಇದು 14 ವೋಲ್ಟ್ ಇದೆ ಆಯ್ತಾ. ಈ 14 ವೋಲ್ಟ್ ಇಲ್ಲೆಲ್ಲ ಏನು ರೆಜಿಸ್ಟರ್ ಇಲ್ಲ, ಏನು ಲಾಸ್ ಹೋಗಲ್ಲ ಗೈಸ್. ಇಲ್ಲೂ ಸಹ ಈ ನೋಡಲ್ಲಿ ವೋಲ್ಟೇಜ್ ಎಷ್ಟಪ್ಪ ಇದೆ ಅಂದ್ರೆ 14 ವೋಲ್ಟ್. ಸರಿನಾ? ಇಲ್ಲೂ ಸಹ 14 ವೋಲ್ಟ್ ನ ಮೆನ್ಷನ್ ಮಾಡೋಣ ಗೈಸ್. ಇವಾಗ ನಾವು KCL ಸೂಪರ್ ನೋಡ್ ಎ ಬಿ ಅಪ್ಲೈ ಮಾಡ್ಬೇಕಾಯ್ತಾ. ಇಲ್ಲಿ ಬಂದು KCL ಸೂಪರ್ ನೋಡ್ ಎ ಬಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ಬಂದು ನಮ್ KCL ಏನ್ ಹೇಳತ್ತೆ ಅಂತ ಗೊತ್ತಾ? ದ ಸಮ್ ಆಫ್ ಕರೆಂಟ್ ಎಂಟರಿಂಗ್ ದ ನೋಡ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಕರೆಂಟ್ ಲೀವಿಂಗ್ ದ ನೋಡ್. ಓಕೆನಾ ಗೈಸ್? ಇವಾಗ ಇಲ್ಲಿ ಇನ್ಪುಟ್ ಬಂದು ಏನ್ ಹೇಳಿ, 14 ಮೈನಸ್ ವಿ ಎ ಡಿವೈಡೆಡ್ ಬೈ 4. ಓಕೆನಾ? ಅದನ್ನ ಬರೀರಿ. 14 ಮೈನಸ್ ವಿ ಎ ಡಿವೈಡೆಡ್ ಬೈ 4 ಇದೆ ಇನ್ಪುಟ್. ಈಸ್ ಈಕ್ವಲ್ ಟು ಏನೇನ್ ಹೇಳಿ, ವಿ ಎ ಮೈನಸ್ 0/3 ಅಂದ್ರೆ ವಿ ಎ ಬೈ 3. ಓಕೆನಾ? ಇಲ್ಲಿ ಬಂದು ವಿ ಎ ಬೈ 3 ಬರೀರಿ. ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ಏನ್ ಹೇಳಿ, ವಿ ಬಿ ಬೈ 2. ಓಕೆನಾ? ವಿ ಬಿ ಬೈ 2 ಬರೀರಿ. ನೆಕ್ಸ್ಟ್ ಬಂದು ಇಲ್ಲಿ ವಿ ಬಿ ಬೈ 6. ಓಕೆನಾ? ಇದು ಸಹ ಇಲ್ಲಿ ವಿ ಬಿನೇ ವೋಲ್ಟೇಜ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಪ್ಲಸ್ ವಿ ಬಿ ಬೈ 6. ಓಕೆನಾ? ನೆಕ್ಸ್ಟ್ ಬಂದು ಇವಾಗ ನಾವು ಡಿನಾಮಿನೇಟರ್ ನ 1 ಮಾಡ್ಬೇಕು. ಅದರಿಂದ ಇದನ್ನ ಮಲ್ಟಿಪ್ಲೈ ಬೈ 12 ಮಾಡೋಣ. ಓಕೆನಾ? ಏನಾಯ್ತು ಹೇಳಿ, ಈಗ ಇದು 4 ಇಲ್ಲಿ 3 ಉಳಿತು. 3 14 ಎಷ್ಟಾಯ್ತು ಹೇಳಿ, 48. ನೆಕ್ಸ್ಟ್ ಮೈನಸ್ 3 ವಿ ಎ ಈಸ್ ಈಕ್ವಲ್ ಟು ಆಮೇಲೆ 4 ವಿ ಎ ಪ್ಲಸ್ 6 ವಿ ಬಿ ಪ್ಲಸ್ ಇಲ್ಲಿ 2 ವಿ ಬಿ. ಓಕೆನಾ ಗೈಸ್? ಇವಾಗ ಏನ್ ಮಾಡೋಣ ಅಂದ್ರೆ ಈ ವಿ ನ ಈ ಕಡೆ ಟ್ರಾನ್ಸ್ಫರ್ ಮಾಡೋಣ. ಸರಿನಾ? 4 ವಿ ಎ ಪ್ಲಸ್ 3 ವಿ ಎ ಪ್ಲಸ್ 6 ವಿ ಬಿ ಪ್ಲಸ್
2VB is equal to 42. 4 plus 3 ಬಂದು 7. 7VA plus 6 plus 2 ಬಂದು 8. 8VB is equal to 42. ಇದನ್ನ ಈಕ್ವೇಶನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇವಾಗ ನಮ್ಗೆ ಇನ್ನೊಂದು ಈಕ್ವೇಶನ್ ಬೇಕಲ್ವಾ, ಸಿಂಪಲ್, ಏನಿಲ್ಲ ಇಲ್ಲಿ ನೋಡಿ, VB minus VA is equal to 6. ಓಕೆನಾ, ಅದನ್ನ ನಾವು ಮೈನಸ್ VA plus VB is equal to 6 ಅಂತಾನು ಸಹ ಬರೀಬಹುದು. ಸರಿನಾ, ಏನಿಲ್ಲ ಗೈಸ್, ಇಲ್ಲೇ ಬರ್ದಿ ತೋರಿಸ್ತೀನಿ ನೋಡಿ ಅದನ್ನ. ಈಗ ಅಲ್ಲಿಂದ ಈಕ್ವೇಶನ್ VB minus VA is equal to 6. ಗೈಸ್ ಇವಾಗ ಇದನ್ನ ಮೈನಸ್ VA plus VB is equal to 6 ಅಂತ ಬರೀಬಹುದಲ್ವಾ ಗೈಸ್. ಇದನ್ನ ಈಕ್ವೇಶನ್ 2 ಅಂತ ಕನ್ಸಿಡರ್ ಮಾಡೋಣ. ಗೈಸ್ ಇವಾಗ ನಾನು ಇಲ್ಲಿ ಕ್ಯಾಲ್ಸಿನ ಓಪನ್ ಮಾಡ್ತೀನಿ. ಆನಂತರ ಇಲ್ಲಿ ಮೋಡ್ ಸೆಟಪ್ ಮೇಲೆ ಕ್ಲಿಕ್ ಮಾಡಿ ಈಕ್ವೇಶನ್ ಬಂದು ಇಲ್ಲಿ 5 ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಅದರಿಂದ 5 ಮೇಲೆ ಕ್ಲಿಕ್ ಮಾಡಿ ಆನಂತರ ಇದು ANX plus BNY is equal to CN ಆ ಫಾರ್ಮ್ ಅಲ್ಲಿ ಇದೆ. ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಬಂದು 7 ನೆಕ್ಸ್ಟ್ 8 ನೆಕ್ಸ್ಟ್ 42. ಓಕೆನಾ, ನೆಕ್ಸ್ಟ್ ಬಂದು ಮೈನಸ್ 1 ನೆಕ್ಸ್ಟ್ ಬಂದು 6. ನೆಕ್ಸ್ಟ್ ಈಕ್ವಲ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈಕ್ವಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬಂತು. VA is equal to minus 4 volt. ಸರಿನಾ, VA is equal to minus 4 volt. ಗೈಸ್ ಇದನ್ನ ನಾವು minus 0.4 volt ನ minus 400 ಮಿಲಿ ವೋಲ್ಟ್ ಅಂತಾನು ಬರೀಬಹುದು ಗೈಸ್. ಆಯ್ತಾ, ಇದು ಹೆಂಗೆ ಅಂತಾನು ನಿಮ್ಗೆ ಕ್ಯಾಲ್ಸಿಲೇ ತೋರಿಸ್ತೀನಿ. ರೈಟ್, ನೆಕ್ಸ್ಟ್ ಈಗ VB ಏನು ಅಂತ ಕಂಡುಹಿಡಿಯೋಣ. ಓಕೆನಾ, VB is equal to ನೆಕ್ಸ್ಟ್ ಇಲ್ಲಿ ಕ್ಯಾಲ್ಸಿನ ಓಪನ್ ಮಾಡ್ತೀನಿ. ನೆಕ್ಸ್ಟ್ ಈಕ್ವಲ್ ಟು ಮೇಲೆ ಕ್ಲಿಕ್ ಮಾಡಿ ಎಷ್ಟು ಡಿ ಕ್ಲಿಕ್ ಮಾಡಿದ್ರೆ 5.6 ಬರುತ್ತೆ. VB ಬಂದು 5.6 ವೋಲ್ಟ್. ಓಕೆನಾ, ಇವಾಗ ನಿಮಗೆ ಕ್ವಶನ್ ಇದು ಮೈನಸ್ 400 ಮಿಲಿ ವೋಲ್ಟ್ ಅಂತ ಹೆಂಗ್ ಬರೋದ್ರಿ ಅಂತ ಅಲ್ಲ. ಇವಾಗ ಮೋಡ್ ಸೆಟಪ್ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲಿ 1 ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದು ಮೈನಸ್ 0.4 ನೆಕ್ಸ್ಟ್ ಈಕ್ವಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ಇಲ್ಲಿ ಶಿಫ್ಟ್ ಮೇಲೆ ಕ್ಲಿಕ್ ಮಾಡಿ ಹಿಂಗ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮತ್ತೆ ಹಿಂಗ್ ಮೇಲೆ ಕ್ಲಿಕ್ ಮಾಡಿ ಮೈನಸ್ 400 ಇಂಟು 10⁻³ 10⁻³ ಅಂದ್ರೆ ನಮ್ಗೆ ಗೊತ್ತೋದು ಮಿಲಿ ವೋಲ್ಟ್ ಅಂತ ಈ ರೀತಿ ಬರ್ದಿದೀವಿ. ಓಕೆನಾ, ನಮಗೆ ಈಗ ಇಲ್ಲಿ ಕಂಡುಹಿಡಿಬೇಕಾಗಿದೆ ಏನೇನು ಹೇಳಿ, ನಾವು ವಿ ಕಂಡುಹಿಡಿಬೇಕಿತ್ತು ಅಂದ್ರೆ ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟರ್ 3 ಓಮ್ ಕಂಡುಹಿಡಿಬೇಕಾಗಿತ್ತು ಅಂದ್ರೆ VA. ಸರಿನಾ, ಇದೇ V. ಓಕೆನಾ, ಈಸ್ ಈಕ್ವಲ್ ಟು V. ಕೊನೆ ಇನ್ನೊಂದ್ಸತಿ ಬರೆಯೋಣ. ನೆಕ್ಸ್ಟ್ ಬಂದು ಏನ್ ಹೇಳಿ, ನಾವು ಈಗ I ಕಂಡುಹಿಡಿಬೇಕು ಅಂದ್ರೆ 2 ಓಮ್ ಮುಖಾಂತರ ಕರೆಂಟ್ ಏನು ಹೋಗ್ತಿದೆ ಅದನ್ನ ಕಂಡುಹಿಡಿಬೇಕು. ಅದಕ್ಕೆ ಫಾರ್ಮುಲಾ ಏನಪ್ಪಾ ಅಂದ್ರೆ ನಮ್ಗೆ ಫಾರ್ಮುಲಾ ಗೊತ್ತು, V is equal to IR. ಅವಾಗ I is equal to ಏನಾಗುತ್ತೆ ಹೇಳಿ, V/R. ರೈಟ್, ಅಲ್ಲಿ VB ಕನ್ಸಿಡರ್ ಮಾಡ್ಬೇಕು. VB ಏನಿದೆ ಹೇಳಿ 5.6. R ಏನಿದೆ ಹೇಳಿ ಅಲ್ಲಿ 2 ಓಮ್ ಇದೆ ಅಲ್ವಾ. ಇಲ್ಲ ನೋಡಿ ತೋರಿಸ್ತೀನಿ, R ಇರೋದು 2 ಓಮ್. ಓಕೆನಾ, ಕರೆಂಟ್ ಥ್ರೂ ದ 2 ಓಮ್ ರೆಸಿಸ್ಟರ್ ಕಂಡುಹಿಡಿಬೇಕಲ್ವಾ. ಡಿವೈಡೆಡ್ ಬೈ 2 ಮಾಡಿ ಏನ್ ಬರುತ್ತೆ ಹೇಳಿ 2.8 ಕರೆಂಟ್ SI ಯೂನಿಟ್ ಆಂಪ್ಸ್ ನ ಬರೀರಿ. ಓಕೆನಾ, ಇವಾಗ ನಾವು V ಮತ್ತೆ I ನ ಕಂಡುಹಿಡಿದಿ ಆಯ್ತು. ಇವಾಗ V ಮತ್ತೆ I ನ ಬರೀಣ ಗೈಸ್. ಓಕೆನಾ, V is equal to ಬಂದು ಮೈನಸ್ 400 ಮಿಲಿ ವೋಲ್ಟ್. ಓಕೆನಾ, ನೆಕ್ಸ್ಟ್ I ಬಂದು 2.8 ಆಂಪ್ಸ್. ಓಕೆನಾ, ಗೈಸ್ ನಿಮ್ಗೆ ಈ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಕಾಮೆಂಟ್ ಮಾಡಿ ಅರ್ಥ ಆಗಿದೆ ಅಂತ. ಜೊತೆಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದ್ರ ಮೇಲೆ ಏನೇ ಡೌಟ್ಸ್ ಬಂದ್ರು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಒಂದ್ಸತಿ ಈಗ ಪೂರ್ತಿ ಸ್ಲೈಡ್ ಮಾಡ್ತೀನಿ, ಏನಾದ್ರು ಮಿಸ್ ಆಗಿದೆ ಒಂದ್ಸತಿ ಕ್ಲಿಯರ್ ಕಟ್ ಆಗಿ ನೋಡ್ಕೊಳ್ಳಿ ಅಂತ ಅಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.